ರೋಬಸ್ಟಾ ಕಾಫಿಯಲ್ಲಿ ಬಿತ್ತನೆ ಬೀಜದಿಂದ ಗಿಡಗಳನ್ನು ಬೆಳೆದಾಗ ಪ್ರತ್ಯೇಕತೆ ಉಂಟಾಗಿ ತೋಟದಲ್ಲಿ ಅನಪೇಕ್ಷಿತ ಗಿಡಗಳು ಹೆಚ್ಚಾಗಬಹುದು. ಆದ್ದರಿಂದ ಸಸ್ಯ ಮೂಲ ಸಂವರ್ಧನೆ ಅಥವಾ ಕ್ಲೋನಲ್ ಪ್ರಾಪಗೇಷನ್ ಒಂದು ಉತ್ತಮ ಆಯ್ಕೆಯಾಗಿದೆ. ನಮಸ್ತೆ, ನನ್ನ ಹೆಸರು ದಿಲೀಪ್ ಅಪ್ಪಚ್ಚು ಅಂತ. ಸೋಮ ಆ್ಯಂಡ್ ಫ್ಯಾಮಿಲಿಯಿಂದ ನಾವು ವಾಸ ಇರೋದು ಚೆಟ್ಟಳ್ಳಿಲಿ, ಕೊಡಗಲ್ಲಿ. ನಾನು 30 ವರ್ಷದಿಂದ ವೆಜಿಟೇಟಿವ್ ಪ್ರಾಪಗೇಷನ್ ಮಾಡ್ತಾ ಇದ್ದೀನಿ. ನಾವು ಯೂಶ್ವಲಿ ರೊಬಸ್ಟಾ ಗಿಡದ ಕ್ರಾಸ್ ಪಾಲಿನೇಷನ್ ಆಗೋ ಕಾರಣ ನಾವು ಒಳ್ಳೆ ಕ್ಯಾರೆಕ್ಟರ್ ಸಿಕ್ಕೋದಿಲ್ಲ. ಅದಕ್ಕಾಗಿ ನಾವು ಮದರ್ ಪ್ಲ್ಯಾಂಟ್ನ ಸೆಲೆಕ್ಟ್ ಮಾಡಿ ಅದನ್ನು ಕಂಪು ಚಿಗುರು ತೆಗೆದುಬಿಟ್ಟು ಅದರಲ್ಲಿ ನಾವು ಕ್ಲೋನಲ್ ಪ್ರಾಪಗೇಷನ್ ಮಾಡ್ತಾಯಿದ್ದೀವಿ. ನಾವು ಕ್ಲೋನಲ್ ಪ್ರಾಪಗೇಷನ್ ನರ್ಸರಿ ಮಾಡೋತ್ತಿಗೆ ಮದರ್ ಪ್ಲಾಂಟ್ ಕ್ಯಾರೆಕ್ಟರ್ಸ್ ಫಸ್ಟ್ ನೋಡಬೇಕು, ವೆದರ್ ಒರಿಜಿನಲ್ ಕಾನ್ಸೆನ್ಸೀಸ್ ಡ್ರೂಪಿಂಗ್ ಉಂಟಂತ ಆ್ಯಂಡ್ ಹೌ ಅದರ್ ನೋಟ್ಸ್ ಆ್ಯಂಡ್ ಡಿಸೀಸ್ ಫ್ರೀ ಆ್ಯಂಡ್ ಹೌ ದ ಈಲ್ಡ್ ಪ್ಯಾಟರ್ನ್ ನೋಡಿಬಿಟ್ಟು ಅಲ್ಲಿಂದ ಸಕ್ಕಸ್ ತೆಗೆದು ಈ ಥರ ಕ್ಲೋನಲ್ ಪ್ರಾಪಗೇಷನ್ ನರ್ಸರಿ ಮಾಡಬೇಕು. ನಾನು ಸುಮಾರು 2 ಏಕರ್ನ 1993ಇಂದ ಕ್ಲೋನಲ್ ಪ್ರಾಪಗೇಷನ್ ಮಾಡ್ತಾ ಇದ್ದೀನಿ. ಅದು ಒಳ್ಳೆ ಈಲ್ಡ್ ಕೊಡ್ತಾ ಉಂಟು ಮತ್ತು ಡಿಸೀಸ್ ರೆಸಿಸ್ಟೆಂಟು ಆಗ್ತಾ ಉಂಟು. ನಾನು ತಾಯಿ ಗಿಡನ ನಮ್ಮ ತೋಟದಲ್ಲಿ ಸೆಲೆಕ್ಟ್ ಮಾಡಿ 10 ಸೆಂಟಿಮೀಟರ್ಸ್ ಉದ್ದ ಕಂಬು ಚಿಗುರು ತಗೊಂಡು ಮೇಲೆ ಲೆವೆಲಾಗಿ ಕಟ್ ಮಾಡಿ ಕೆಳಗಡೆ ಸ್ಲ್ಯಾಂಟಾಗಿ ಕಟ್ ಮಾಡಿ ಬೆವೆಸ್ಟಿನ್ ನೀರಲ್ಲಿ ಒಂದು 10 ಮಿನಿಟ್ಸ್ ಸೋಕ್ ಮಾಡಿ ಮತ್ತು ಅದನ್ನು ರೂಟಿಂಗ್ ಹಾರ್ಮೋನಲ್ಲಿ ಡಿಪ್ ಮಾಡಿ ನರ್ಸರಿ ಬ್ಯಾಗ್ಸ್ಗೆ ಪ್ಲಾಂಟ್ ಮಾಡ್ತಾಯಿದ್ದೀವಿ. ನಾವು ಇದನ್ನು ನರ್ಸರಿ ಬ್ಯಾಗ್ಸ್ ನಟ್ಟಿದಾದ್ಮೇಲೆ 40 ದಿವಸದಲ್ಲಿ ಸೈಡಲ್ಲಿ ಗ್ರೋತ್ ಶುರು ಆಗ್ತದೆ. ಅದನ್ನ ನರ್ಸರಿ 2-3 ಮಂತ್ಸ್ ಮೇಂಟೈನ್ ಮಾಡಿಕೊಂಡು ಅದೇ ವರ್ಷ ತೋಟಕ್ಕೆ ಪ್ಲಾಂಟ್ ಮಾಡ್ತಾ ಇದ್ದೀವಿ. ಕ್ಲೋನಲ್ ಪ್ರಾಪಗೇಷನ್ ಕಾಫಿ ಕೃಷಿಯಲ್ಲಿ ಒಂದು ಹೊಸ ಕ್ರಾಂತಿಯಾಗಿದೆ. ಇದರಿಂದ ರೋಗ ನಿರೋಧಕ ಹಾಗೂ ಕೀಟಗಳನ್ನು ತಡೆದುಕೊಳ್ಳುವ ಉತ್ಕೃಷ್ಟ ತಳಿಗಳನ್ನು ಅತ್ಯಂತ ವೇಗವಾಗಿ ವೃದ್ಧಿಸಬಹುದು. ಇದು ಹವಾಮಾನ ವೈಪರೀತ್ಯದ ನಡುವೆಯೂ ಕಾಫಿಯ ಸ್ಥಿರವಾದ ಇಳುವರಿಯನ್ನು ಗ್ಯಾರಂಟಿ ನೀಡುತ್ತದೆ.